ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟು 25/10/25. मीठे बच्चे, संगम पर ही तुम्हें आत्मा अभिमानी बनने की मेहनत करनी पड़ती है. ತಂದೆ ತಿಳಿಸಿದರೆ, ಮದರಾದ ಮಕ್ಕಳೇ, ಸಂಗಮದಲ್ಲಿ ತಾವು ಆತ್ಮ ಅಭಿಮಾನಿಯಾಗುವ ಶ್ರಮವನ್ನ ಮಾಡಬೇಕಾಗುತ್ತೆ. ಸತ್ಯುಗ ಅಥವಾ ಕಲಿಯುಗ ಮೇ ಈ ಮೆಹನತ್ ಹೋತಾ ನಹಿ. ಸತ್ಯುಗ ಆಗ್ಲಿ ಅಥವಾ ಕಲಿಯುಗ ಆಗ್ಲಿ ಅಲ್ಲಿ ಈ ಶ್ರಮವನ್ನ ಮಾಡುವ ಅವಶ್ಯಕತೆ ಇಲ್ಲ. ಪ್ರಶ್ನೆ ಆಗಿದೆ, ಶ್ರೀಕೃಷ್ಣ का नाम उनके माँ बाप से भी अधिक बाला है क्यों? ಶ್ರೀಕೃಷ್ಣನ ಹೆಸರು ತಮ್ಮ ತಂದೆ ತಾಯಿಗಿಂತಲೂ ಶ್ರೇಷ್ಠವಾಗಿದೆ ಯಾಕೆ? उत्तराಗಿದೆ, क्योंकि श्री कृष्ण से पहले जिसका भी जन्म होता वो जन्म योग बल से नहीं होता है. ಯಾಕೆಂದರೆ ಶ್ರೀಕೃಷ್ಣನಿಗಿಂತ ಮೊದಲು ಯಾರದೇ ಜನ್ಮ ಆಗತ್ತೆ ಅವ್ರದೆಲ್ಲ ಯೋಗ ಬಲದಿಂದ ಆಗೋದಿಲ್ಲ. श्री कृष्ण के माँ बाप ने कोई योग बल से जन्म नहीं लिया. ಶ್ರೀಕೃಷ್ಣನ ತಂದೆ ತಾಯಿ ಯೋಗ ಬಲದಿಂದ ಜನ್ಮವನ್ನ ಪಡೆದಿಲ್ಲ. ಎರಡನೇ ಉತ್ತರ, पूरे कर्मातीत अवस्था वाले राधे कृष्ण है वही सद्गति को पाते. ಪೂರ್ತಿ ಕರ್ಮಾತೀತ ಸ್ಥಿತಿ ಉಳ್ಳವರು ರಾಧಾ ಕೃಷ್ಣರಾಗಿದ್ದಾರೆ, ಅವರೇ ಸದ್ಗತಿಯನ್ನ ಪಡೀತಾರೆ. जब सब पाप आत्माएं खत्म हो जाती तब गुलगुल पावन नई दुनिया में श्री कृष्ण का जन्म होता है, उसे ही वैकुंठ कहा जाता. ಯಾವಾಗ ಎಲ್ಲ ಪಾಪಾತ್ಮಗಳು ಸಮಾಪ್ತಿ ಆಗ್ಬಿಡ್ತಾರೆ, ಸುಂದರವಾದ ಪಾವನವಾದ ಹೊಸ ಪ್ರಪಂಚದಲ್ಲಿ ಶ್ರೀಕೃಷ್ಣನ ಜನ್ಮ ಆಗುತ್ತೆ, ಅದಕ್ಕೆ ವೈಕುಂಠ ಅಂತಾರೆ. ಮೂರನೇ ಉತ್ತರ, संगम पर श्री कृष्ण की आत्मा ने सबसे अधिक पुरुषार्थ किया इसलिए उसका नाम बाला होता. ಸಂಗಮ ಯುಗದಲ್ಲಿ ಶ್ರೀಕೃಷ್ಣನ ಆತ್ಮ ಎಲ್ಲರಿಗಿಂತಲೂ ಜಾಸ್ತಿ ಪುರುಷಾರ್ಥವನ್ನ ಮಾಡಿರುತ್ತೆ, ಅದಕ್ಕೋಸ್ಕರ ಅವರ ಹೆಸರು ಬಹಳ ಉನ್ನತವಾಗಿರುತ್ತೆ. ಓಂ ಶಾಂತಿ. मीठे मीठे रूहानी बच्चों को रूहानी बाप बैठ समझाते. 5000 वर्ष के बाद एक ही बार बच्चों को आकर पढ़ाते हैं, पुकारते भी हैं, हम पतितों को आकर पावन बनाओ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಆತ್ಮಿಕ ತಂದೆ ಕುತ್ಕೊಂಡು ತಿಳಿಸ್ತಾರೆ. ಪ್ರತಿ 5000 ವರ್ಷದ ನಂತರ ಒಂದೇ ಸಲ ಮಕ್ಕಳಿಗೆ ಬಂದು ಓದಿಸ್ತಾರೆ. ಕರೀತಾರಲ್ಲ, ಏ ಪತಿತ ಪಾವನ ಬಂದು ನಮ್ಮನ್ನ ಪಾವನ ಮಾಡಿ. तो सिद्ध होता है कि ये पति दुनिया है, नई दुनिया पावन दुनिया थी. ಇದರಿಂದ ಸಿದ್ಧ ಆಗತ್ತೆ, ಇದು ಪತಿತ ಪ್ರಪಂಚ ಆಗಿದೆ, ಹೊಸ ಪ್ರಪಂಚ ಪಾವನ ಪ್ರಪಂಚ ಆಗಿದೆ. नया मकान खूबसूरत होता पुराना जैसे टूट फूट हो जाता है. ಹೊಸ ಮನೆ ಬಹಳ ಸುಂದರವಾಗಿರುತ್ತೆ, ಹಳೆ ಮನೆ ಅರುಕುಲು ಮರುಕುಲು ಆಗ್ಬಿಡುತ್ತೆ. बरसात में गिर पड़ता अब तुम बच्चे जानते हो बाबा आए नई दुनिया बनाने. ಮಳೆಯಲ್ಲಿ ಬಿತ್ತೋಗ್ಬಿಡುತ್ತೆ, ಈಗ ಮಕ್ಕಳಿಗೆ ಅರಿವಾಗಿದೆ ತಂದೆ ಬಂದಿದ್ದಾರೆ ಹೊಸ ಪ್ರಪಂಚವನ್ನ ಮಾಡಕ್ಕೋಸ್ಕರ. ಅಭಿ ಪढ़ा रहे हैं फिर 5000 वर्ष के बाद पढ़ाए. ಇವಾಗ ಓದಿಸ್ತಾ ಇದ್ದಾರೆ, ಮತ್ತೆ 5000 ವರ್ಷದ ನಂತರ ಓದಿಸ್ತಾರೆ. ऐसे कभी कोई साधु संत आदि अपने फॉलोअर्स को नहीं पढ़ाएंगे, उनको ये पता ही नहीं. ಈ ರೀತಿ ಯಾರೇ ಸಾಧು ಸಂತರು ತಮ್ಮ ಫಾಲೋವರ್ಸ್ಗೆ ಓದಿಸೋದೇ ಇಲ್ಲ, ಅವರಿಗಂತೂ ಗೊತ್ತೇ ಇರಲ್ವಲ್ಲ. ನಾ ಕೇಲ್ ಕಾ ಪತಾ ಹೈ ಕ್ಯೂಂಕಿ ನಿವೃತ್ತಿ ಮಾರ್ಗ ವಾಲೆ ಹೈ. बाप बिगर कोई भी सृष्टि के आदि मध्य अंत का राह समझाना सर. ಈ ಆಟದ ಅರಿವೇ ಇರೋದಿಲ್ಲ, ಯಾಕೆಂದರೆ ಅವರು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ತಂದೆ ಇಲ್ಲದೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ರಹಸ್ಯವನ್ನ ಯಾರು ತಿಳಿಸಕ್ಕೆ ಸಾಧ್ಯ ಇಲ್ಲ. आत्मा अभिमानी बनने में ही बच्चों को मेहनत होती, क्योंकि आधा कल्प में तुम कभी आत्मा अभिमानी बनते ही नहीं हो. ಆತ್ಮ ಅಭಿಮಾನಿ ಆಗೋದ್ರಲ್ಲೇ ಮಕ್ಕಳಿಗೆ ಶ್ರಮ ಆಗುತ್ತೆ, ಯಾಕೆಂದರೆ ಅರ್ಧ ಕಲ್ಪ ನಾವು ಆತ್ಮ ಅಭಿಮಾನಿ ಆಗ್ತೀವಿ. आप बाबा कहते अपने को आत्मा समझो, ऐसे नहीं कि आत्मा सो परमात्मा नहीं.
ಈಗ ತಂದೆ ತಿಳಿಸಿದರೆ ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಆ ರೀತಿನೂ ಅಲ್ಲ, ಆತ್ಮನೇ ಪರಮಾತ್ಮ. नहीं, अपने को आत्मा समझ परम पिता परमात्मा शिव को याद करो. ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ಪರಮ ಪಿತ ಪರಮಾತ್ಮ ಶಿವನನ್ನ ನೆನಪು ಮಾಡಿ. याद की यात्रा मुख्य है, जिससे ही तुम पतित से पावन बनते हो. इसमें कोई स्थूल बात नहीं है. ನೆನಪಿನ ಯಾತ್ರೆನೇ ಮುಖ್ಯ ಆಗಿದೆ. ಇದರಿಂದ ನಾವು ಪತಿತರಿಂದ ಪಾವನ ಆಗ್ತೀವಿ. ಇದರಲ್ಲಿ ಸ್ಥೂಲವಾದ ಮಾತೇ ಇಲ್ಲ. कोई नाक कान आदि नहीं बंद करना, मूल बात है अपने को आत्मा समझ बाबा को याद करना. ಕಿವಿ ಮೂಗು ಬಂದ್ ಮಾಡುವ ಮಾತೇ ಇಲ್ಲ. ಮುಖ್ಯವಾದ ಮಾತು ತಮ್ಮನ್ನ ತಾವು ಆತ್ಮ ಅಂತ ಅರಿತು ತಂದೆಯನ್ನ ನೆನಪು ಮಾಡಬೇಕು. तुम आधा कल्प से हिरे हुए हो देह अभिमान में रहने के. पहले अपने को आत्मा समझेंगे तब बाबा को याद कर सकते. ತಾವು ಅರ್ಧ ಕಲ್ಪದಿಂದ ದೇಹ ಅಂತ ತಿಳ್ಕೊಳ್ಳೋದ್ರಲ್ಲೇ ತೊಡಗಿದ್ದೀರ. ಈಗ ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಬೇಕು. भक्ति मार्ग में भी बाबा बाबा कहते आते बच्चे जानते सतयुग में एक ही लौकिक बाप है. ಭಕ್ತಿ ಮಾರ್ಗದಲ್ಲೂ ಬಾಬಾ ಬಾಬಾ ಅಂತಿರ್ತೀವಿ. ಮಕ್ಕಳಿಗೆ ಗೊತ್ತಾಗಿದೆ ಸತ್ಯುಗದಲ್ಲಿ ಒಬ್ಬ ಲೌಕಿಕ ತಂದೆ ಇರ್ತಾರೆ. वहां पारलौकिक बाबा को याद नहीं करते क्योंकि सुख है. भक्ति मार्ग में फिर दो बाप बन जाते. ಅಲ್ಲಿ ಪಾರಲೌಕಿಕ ತಂದೆಯನ್ನ ನೆನಪೇ ಮಾಡೋದಿಲ್ಲ, ಯಾಕೆಂದರೆ ಸುಖ ಇರುತ್ತೆ. ಭಕ್ತಿ ಮಾರ್ಗದಲ್ಲಿ ಇಬ್ಬರು ತಂದೆ ಇರ್ತಾರೆ. लौकिक और पारलौकिक. दुख में सब पारलौकिक बाबा को याद करते. ಲೌಕಿಕ ಮತ್ತೆ ಪಾರಲೌಕಿಕ. ದುಃಖದಲ್ಲಿ ಎಲ್ಲರೂ ಪಾರಲೌಕಿಕ ತಂದೆಯನ್ನ ನೆನಪು ಮಾಡ್ತಾರೆ. सतयुग में भक्ति होती नहीं, वहां तो है ही ज्ञान की प्रारब्ध. ಸತ್ಯುಗದಲ್ಲಿ ಭಕ್ತಿನೇ ಇರೋದಿಲ್ಲ, ಅಲ್ಲಿ ಇರೋದೇ ಜ್ಞಾನದ ಪ್ರಾರಬ್ಧ. ऐसे नहीं ज्ञान रहता, इस समय के ज्ञान की प्रारब्ध मिलती. ಆ ರೀತಿಯಲ್ಲ ಅಲ್ಲಿ ಜ್ಞಾನ ಇರುತ್ತೆ ಅಂತ, ಇಲ್ಲಿನ ಸಮಯದ ಜ್ಞಾನದ ಪ್ರಾರಬ್ಧ ಸಿಗತ್ತೆ. बाप तो एक ही बार आते, आधा कल बेहद के बाप का सुख का वर्षा रहता. ತಂದೆ ಒಂದೇ ಸರಿ ಬರ್ತಾರೆ. ಅರ್ಧ ಕಲ್ಪ ಅನಂತವಾದ ತಂದೆಯ ಸುಖ ಆದ ಆಸ್ತಿ ಇರುತ್ತೆ. फिर लौकिक बाप से आधा करब का वर्षा मिलता, ये मनुष्य नहीं समझा सकता. ನಂತರ ಲೌಕಿಕ ತಂದೆಯ ಅರ್ಧ ಕಲ್ಪದ ಆಸ್ತಿ ಸಿಗುತ್ತೆ. ಇದು ಮನುಷ್ಯರು ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ये है नया बार 5000 वर्ष में संगम पर एक ही बार बाबा आते, जबकि कलयुग अंत सतयुग आदि का संगम होता है, तभी बाबा आते हैं नई दुनिया फिर से स्थापन कर. ಇಲ್ಲಂತೂ ಹೊಸ ಮಾತು. 5000 ವರ್ಷದಲ್ಲಿ ಸಂಗಮದಲ್ಲಿ ಒಂದೇ ಸಲ ಬಾಬಾ ಬರ್ತಾರೆ. ಯಾವಾಗ? ಕಲಿಯುಗದ ಅಂತ್ಯ ಸತ್ಯುಗದ ಆದಿಯ ಸಂಗಮದಲ್ಲಿ. ಆಗಲೇ ಬಾಬಾ ಬರ್ತಾರೆ ಹೊಸ ಪ್ರಪಂಚ ಮತ್ತೆ ಸ್ಥಾಪನೆ ಮಾಡಕ್ಕೋಸ್ಕರ. नई दुनिया में इन लक्ष्मी नारायण का राज्य था, फिर त्रेता में राम राज्य था. बाकी देवता आदि के जो इतने चित्र बनाए हैं ये सब भक्ति मार्ग की सामग्री है. ಹೊಸ ಪ್ರಪಂಚದಲ್ಲಿ ಲಕ್ಷ್ಮೀ ನಾರಾಯಣರ ರಾಜ್ಯ ಇರುತ್ತೆ. ನಂತರ ತ್ರೇತಾದಲ್ಲಿ ರಾಮ ರಾಜ್ಯ ಇರುತ್ತೆ. ಬಾಕಿ ದೇವತೆಗಳ ಚಿತ್ರಗಳನ್ನ ಏನು ಮಾಡಿದರೆ ಇದೆಲ್ಲ ಭಕ್ತಿ ಮಾರ್ಗದ ವಸ್ತುಗಳಾಗಿದೆ. बाबा कहते इन सबको भूल जाओ, अभी अपने घर और नई दुनिया को याद करो. ತಂದೆ ಹೇಳ್ತಾರೆ, ಮಕ್ಕಳೇ ಇವಾಗ ಇದೆಲ್ಲ ಮರ್ತೋಗಿ ನಿಮ್ಮ ಮತ್ತು ಮನೆಯ ಹೊಸ ಪ್ರಪಂಚದ ನೆನಪನ್ನ ಮಾಡಿ. ज्ञान मार्ग है समझ की मार्ग, जिससे तुम 21 जन्म समझदार बन जाते हो. कोई दुख नहीं रहता. ಜ್ಞಾನ ಮಾರ್ಗ ತಿಳಿವಳಿಕೆಯ ಮಾರ್ಗ ಆಗಿದೆ. ಇದರಿಂದ ತಾವು 21 ಜನ್ಮ ತಿಳುವಳಿಕೆ ಉಳ್ಳವರು ಆಗ್ತೀರ. ಅಲ್ಲಿ ಎಂಥದೇ ದುಃಖ ಇರುವುದಿಲ್ಲ. सतयुग में कभी कोई ऐसे नहीं कहेंगे हमको शांति चाहिए, कहा जाता मांगने से मरना भला.
ಸತ್ಯುಗದಲ್ಲಿ ಎಂದೂ ಈ ರೀತಿ ಯಾರು ಹೇಳೋದಿಲ್ಲ, ನಮಗೆ ಶಾಂತಿ ಬೇಕು ಹೇಳಲಾಗತ್ತಲ್ಲ, ಬೇಡೋದಕ್ಕಿಂತ ಸಾಯೋದು ಬಿಟ್ಟು. बाप तुमको ऐसे साहूकार बना देते, तुम देवताओं को भगवान से कोई चीज मांगने की दरकार नहीं रहती. ತಂದೆ ತಮ್ಮನ್ನ ಅಷ್ಟು ಧನವಂತರಾಗಿ ಮಾಡಿಬಿಡ್ತಾರೆ, ದೇವತೆಗಳಿಗೆ ಭಗವಂತನಿಂದ ಯಾವುದೇ ವಸ್ತುವನ್ನ ಬೇಡುವ ಅವಶ್ಯಕತೆ ಇರೋದೇ ಇಲ್ಲ. यहाँ तो दुआ मांगते हैं, पोप आदि आते तो कितना दुआ लेने आते. ಇಲ್ಲಂತೂ ಆಶೀರ್ವಾದವನ್ನ ಬೇಡ್ತಾರೆ. ಪೋಪ್ ಬಂದ್ರೆ ಎಷ್ಟೊಂದು ಆಶೀರ್ವಾದವನ್ನ ಬೇಡಕ್ ಬರ್ತಾರಲ್ಲ. ಪೋಪ್ ಕಿತನೋಂಗೆ ಶಾದಿಯಾ ಕರಾತೆ, ಬಾಪ್ ತೋ ಏ ಕಾಮ್ ನಹೀ ಕರಾತೆ. ಪೋಪು ಎಷ್ಟು ಜನಕ್ಕೆ ಮದುವೆ ಮಾಡಿಸ್ತಾರೆ, ತಂದೆ ಈ ಕೆಲಸವನ್ನ ಮಾಡೋದಿಲ್ಲ. भक्ति मार्ग में जब फोस्ट हो गया सो अब हो रहा है, सो फिर होगा. दिन प्रतिदिन भारत कितना गिरता जाता. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ಮುಗಿದೋಯ್ತು ಅಂದ್ರೆ ಭೂತಕಾಲ ಆಯ್ತು, ಈಗ ಮತ್ತೆ ಅದು ಪುನರಾವರ್ತನೆ ಆಗುತ್ತೆ. ದಿನ ಪ್ರತಿದಿನ ಭಾರತ ಎಷ್ಟು ಕೆಳಗಡೆ ಬೀಳ್ತಾ ಬರುತ್ತೆ. ಅಭಿ ತುಮ್ ಹೋ ಸಂಗಮ್ ಪರ್, ಬಾಕಿ ಸಬ್ ಕಲಿಯುಗಿ ಮನುಷ್ಯ ಹೇನ. ಈಗಂತೂ ತಾವು ಸಂಗಮದಲ್ಲಿದ್ದೀರ, ತಮ್ಮನ್ನ ಬಿಟ್ಟು ಎಲ್ಲರೂ ಮನುಷ್ಯರು ಕಲಿಯುಗಿ ಮಾನವರಾಗಿದ್ದಾರೆ. जब तक यहाँ ना आए तब तक कुछ भी समझ ना सके ये अभी संगम है व कलियुग है. ಎಲ್ಲಿವರೆಗೂ ಇಲ್ಲಿ ಬರೋದಿಲ್ಲ ಅಲ್ಲಿವರೆಗೂ ಅರ್ಥನೇ ಆಗೋದಿಲ್ಲ ನಾವು ಸಂಗಮದಲ್ಲಿದ್ದೀವ ಅಥವಾ ಕಲಿಯುಗದಲ್ಲಿದ್ದೀವ. एक ही घर में बच्चे समझते संगम पर है, बाबा कहेंगे हम कलयुग में है, तो कितनी तकलीफ हो पड़ती है. ಒಂದೇ ಮನೆಯಲ್ಲಿ ಮಕ್ಕಳು ಅನ್ಕೊಂತಾರೆ ನಾವು ಸಂಗಮದಲ್ಲಿದ್ದೀವಿ, ತಂದೆ ಅಂತಾರೆ ನಾನು ಕಲಿಯುಗದಲ್ಲಿದ್ದೀವಿ, ಎಷ್ಟು ಕಷ್ಟ ಆಗುತ್ತಲ್ಲ. खान पान आदि का भी झंझट हो पड़ता, तुम संगम युगी हो शुद्ध पवित्र भोजन खाने वाले. ಆಹಾರ ಊಟ ಪಾನೀಯಗಳಲ್ಲಿ ಎಷ್ಟೊಂದು ಏರುಪೇರು ಆಗುತ್ತೆ. ತಾವು ಸಂಗಮ ಯುಗಿ ಶುದ್ಧ ಪವಿತ್ರ ಆಹಾರವನ್ನ ಸೇವಿಸುವಂತವರಾಗಿದ್ದೀರಾ. देवता ये कभी प्याज आदि थोड़े ही खाते, ना देवताओं को कहा ही जाता निर्विकारी. ದೇವತೆಗಳಿಗೆ ಈರುಳ್ಳಿ ಎಂದು ಭೋಗದಲ್ಲಿ ಇರೋದಿಲ್ಲ, ದೇವತೆಗಳಿಗೆ ನಿರ್ವಿಕಾರಿ ಅಂತೀವಲ್ಲ. ಭಕ್ತಿ ಮಾರ್ಗ ಮೇ ಸಬ್ ತಮೋ ಪ್ರಧಾನ್ ಬನ್ ಗಯೇ, ಆ ಬಾಬಾ ಕೇಳ್ತಿ ಸತೋ ಪ್ರಧಾನ್ ಬನು. ಭಕ್ತಿ ಮಾರ್ಗದಲ್ಲಿ ಎಲ್ಲಾ ತಮೋ ಪ್ರಧಾನ ಆಗ್ಬಿಟ್ಟಿದೆ, ಈಗ ತಂದೆ ಅಂತಾರೆ ಸತೋ ಪ್ರಧಾನ. कोई भी ऐसा नहीं जो समझे कि आत्मा पहले सतो प्रधान थी कि तमो प्रधान बनी है, क्योंकि वो तो आत्मा को निर्लेप समझते हैं. ಯಾರು ಈ ರೀತಿ ತಿಳ್ಕೊಳ್ಳೋದಿಲ್ಲ, ಆತ್ಮ ಮೊದಲು ಸತೋ ಪ್ರಧಾನ ಆಗಿತ್ತು, ನಂತರ ತಮೋ ಪ್ರಧಾನ ಆಗಿದೆ. ಯಾಕೆಂದರೆ ಆತ್ಮವನ್ನ ನಿರ್ಲೇಪ ಅನ್ಕೊಂಡ್ಬಿಡ್ತಾರಲ್ಲ. ಆತ್ಮ ಸೋ ಪರಮಾತ್ಮ ಹೈ ಐಸೆ ಐಸೆ ಕೇ ದೇತೆ ಹೈ. ಆತ್ಮನೇ ಪರಮಾತ್ಮ ಅಂತ ಇರ್ತಾರೆ. बाप कहते हैं ज्ञान सागर में हूँ, जो इस देवी देवता धर्म के होंगे सब आकर फिर से अपना वर्षा लेंगे. अभी सैंपलिंग लग रहा. ತಂದೆ ತಿಳಿಸ್ತಾರೆ ಜ್ಞಾನ ಸಾಗರ ನಾನಾಗಿದ್ದೀನಿ. ಯಾರು ಈ ದೇವಿ ದೇವತಾ ಧರ್ಮದವರಾಗಿರ್ತಾರೆ ಅವರೆಲ್ಲ ಬಂದು ತಮ್ಮ ಆಸ್ತಿಯನ್ನ ಪಡೀತಾರೆ. ಈಗ ಅಂಟು ಕಟ್ತಿದ್ದಾರೆ. तुम समझ जाएंगे ये इतना ऊंच पद पाने लायक नहीं, घर में जाकर शादी आदि करते चीची होते रहते. ನಿಮಗೂ ಅರಿವಾಗತ್ತೆ ಇವರು ಇಷ್ಟು ಉನ್ನತವಾದ ಪದವಿಯನ್ನ ಪಡೆಯೋದಿಕ್ಕೆ ಲಾಯಕೇ ಇಲ್ಲ, ಮನೆಗೆ ಹೋಗಿ ಮದುವೆಗಳು ಮಾಡಿಕೊಂಡು ಕೊಳಕಾಗ್ತಾ ಇರ್ತಾರೆ. तो समझाया जाता ऊंच पद पा नहीं सकते ये राजाई ಸ್ಥಾಪನ हो रही. ಆಗ ತಿಳ್ಕೊಳ್ಳಾಗತ್ತೆ ಉನ್ನತವಾದ ಪದವಿಯನ್ನ ಪಡೆಯಕ್ಕಾಗಲ್ಲ ಅಂತ. ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಬಾಬಾ कहते मैं तुमको राजाओं का राजा बनाता तो प्रजा जरूर बननी पड़े, नहीं रो राज्य कैसे पाएंगे. ತಂದೆ ಅಂತಾರೆ ನಾನು ನಿಮಗೆ ರಾಜರಿಗೂ ರಾಜನಾಗಿ ಮಾಡ್ತೀನಿ ಅಂದಮೇಲೆ ಪ್ರಜೆಗಳನ್ನು ತಯಾರು ಮಾಡ್ಕೋಬೇಕು, ಇಲ್ಲ ಅಂದರೆ ರಾಜರೆಂಗಾಗ್ತೀರಾ.
ये गीत के अक्षर है ना, इनको कहा ही जाता गीता का युग। तुम राजयोग सीख रहे हो, जानते हो आदि सनातन देवी देवता धर्म का फाउंडेशन लग रहा है। ಈ ಗೀತೆಯ ಅಕ್ಷರ ಇದೆ ಹೇಳ್ತಾರಲ್ಲ, ಇದು ಗೀತೆಯ ಯುಗ ಅಂತ. ರಾಜಯೋಗವನ್ನ ಕಲಿತಾ ಇದ್ದೀರಾ, ಗೊತ್ತಾಗಿದೆ. ಈಗ ಆದಿ ಸನಾತನ ದೇವಿ ದೇವತಾ ಧರ್ಮದ ಫೌಂಡೇಶನ್ ಅನ್ನ ಹಾಕಲಾಗಿದೆ. सूर्यवंशी चंद्रवंशी दोनों राजाई स्थापन हो रही है. ब्राह्मण कुल स्थापन हो चुका है. ಸೂರ್ಯವಂಶಿ ಚಂದ್ರವಂಶಿ ಎರಡೂ ರಾಜ್ಯಗಳು ಸ್ಥಾಪನೆ ಆಗ್ತಾ ಇದೆ. ಬ್ರಾಹ್ಮಣ ಕುಲ ಸ್ಥಾಪನೆ ಆಗ್ಬಿಟ್ಟಿದೆ. ब्राह्मण ही फिर सूर्यवंशी चंद्रवंशी बनते, जो अच्छी रीति मेहनत करेंगे वो सूर्यवंशी बनेंगे. ಬ್ರಾಹ್ಮಣರೇ ನಂತರ ಸೂರ್ಯವಂಶಿ ಚಂದ್ರವಂಶಿ ಆಗ್ತಾರೆ. ಯಾರು ಚೆನ್ನಾಗಿ ಶ್ರಮ ಮಾಡ್ತಾರೆ ಅವರೇ ಸೂರ್ಯವಂಶಿ ಆಗ್ತಾರೆ. और धर्म वाले जो आते वो आते ही है अपने धर्म की स्थापना करने. पीछे उस धर्म की आत्माएं आती रहती, धर्म की वृद्धि होती रहती. ಬೇರೆ ಧರ್ಮದವರು ಯಾರು ಬರ್ತಾರೆ ಅವರ ಹಿಂದೆ ಇತರರು ಬರ್ತಾನೆ ಇರ್ತಾರೆ ಧರ್ಮ ಸ್ಥಾಪನೆಗೋಸ್ಕರ. ನಂತರ ಯಾವುದೇ ಧರ್ಮ ಆತ್ಮಗಳು ಬರ್ತಾರೆ, ಧರ್ಮದ ವೃದ್ಧಿ ಆಗ್ತಾನೇ ಇರುತ್ತೆ. समझे कोई क्रिश्चियन है तो उनका बीज रूप क्राइस्ट ठहरा, तुम्हारा बीज रूप कौन? बाप. ತಿಳ್ಕೊಳ್ಳಿ, ಯಾರಾದ್ರೂ ಕ್ರಿಶ್ಚಿಯನ್ ಇರ್ತಾರೆ, ಅವರ ಬೀಜ ರೂಪ ಯಾರು? ಕ್ರೈಸ್ತನೇ ಅಲ್ವಾ? ನಿಮ್ಮ ಬೀಜ ರೂಪ ಯಾರು? ತಂದೆ. क्योंकि बाबा ही आकर स्वर्ग की स्थापना करते ब्रह्मा द्वारा, ब्रह्मा को ही प्रजापिता कहा जाता, रचता नहीं कहीं. ಯಾಕೆಂದರೆ ತಂದೆ ಬಂದು ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ ಬ್ರಹ್ಮನ ಮುಖಾಂತರ. ಬ್ರಹ್ಮನಿಗೆ ಪ್ರಜಾಪಿತ ಅಂತೀವಿ, ರಚಯಿತ ಅಂತ ಹೇಳಲ್ಲ. इन द्वारा बच्चे अडॉप्ट किया जाता, ब्रह्मा को भी तो क्रिएट करते हैं ना. ಇವರ ಮುಖಾಂತರ ಮಕ್ಕಳನ್ನ ದತ್ತು ತಗೊಳ್ಳಾಗತ್ತೆ. ಬ್ರಹ್ಮನನ್ನು ಕ್ರಿಯೇಟ್ ಮಾಡ್ತಾರಲ್ಲ. बाप आकर प्रवेश कर ये रचते हैं, शिव बाबा कहते तुम मेरे बच्चे हो. ತಂದೆ ಪ್ರವೇಶ ಆಗಿ ರಚನೆಯನ್ನ ರಚಿಸ್ತಾರೆ. ಶಿವ ಬಾಬಾ ಅಂತಾರೆ ನೀನು ನನ್ನ ಮಗ. ब्रह्मा भी कहते तुम मेरे साकारी बच्चे हो, अभी तुम काले चीची बन गए हो, अब फिर ब्राह्मण बने हो. ಬ್ರಹ್ಮನು ತಿಳಿಸ್ತಾರೆ ನೀವು ನನ್ನ ಸಾಕಾರಿ ಮಕ್ಕಳಾಗಿದೆ, ಈಗ ಕಪ್ಪಾಗಿ ಕೊಳಕಾಗ್ಬಿಟ್ಟಿದ್ದೀರ, ಈಗ ಮತ್ತೆ ಬ್ರಾಹ್ಮಣರಾಗಿ. ये संगम पर ही तुम पुरुषोत्तम देवी देवता बनने की मेहनत करते हो. देवताओं को और शूद्रों को कोई मेहनत नहीं करनी पड़ती है. ಈ ಸಂಗಮದಲ್ಲಿ ತಾವು ಪುರುಷೋತ್ತಮ ದೇವಿ ದೇವತೆಗಳಾಗುವ ಶ್ರಮವನ್ನ ಮಾಡ್ತೀರಿ. ದೇವತೆಗಳಿಗೆ ಅಥವಾ ಶೂದ್ರರಿಗೆ ಶ್ರಮ ಮಾಡುವ ಅವಶ್ಯಕತೆನೇ ಇಲ್ಲ. तुम ब्राह्मणों को मेहनत करनी पड़ती देवता बनने के. बाप आते हैं संगम पर. ನಿಮ್ಮ ಬ್ರಾಹ್ಮಣರಿಗೆ ಶ್ರಮ ಮಾಡಬೇಕಾಗತ್ತೆ ದೇವತೆ ಆಗೋದಕ್ಕೆ. ಬಾಬಾ ಬರ್ತಾರೆ ಸಂಗಮದಲ್ಲಿ. ये बहुत छोटा युग है, इसलिए इसको लीफ युग कहा जाता, इसको कोई जानते. ಇದು ಸಣ್ಣದಾದಂತಹ ಯುಗ ಆಗಿದೆ, ಅದಕ್ಕೆ ಇದನ್ನ ಅಧಿಕ ಯುಗ ಅಂತಾರೆ. ಇದರ ಅರಿವು ಯಾರಿಗೂ ಇಲ್ಲ. बाप को भी मेहनत लगती, ऐसे नहीं जट से नई दुनिया बन जाता है. ತಂದೆಗೂ ಶ್ರಮ ಅನ್ಸುತ್ತೆ, ಆ ರೀತಿ ಎಲ್ಲ ತಕ್ಷಣ ಹೊಸ ಪ್ರಪಂಚ ಆಗ್ಬಿಡತ್ತೆ. तुमको देवता बनने में टाइम लगता, जो अच्छा कर्म करते तो अच्छे कुल में जन्म ले. ತಾವು ದೇವತೆ ಆಗೋದಕ್ಕೆ ಸಮಯ ಹಿಡಿಸತ್ತೆ. ಯಾರು ಒಳ್ಳೆ ಕರ್ಮವನ್ನ ಮಾಡ್ತಾರೆ ಅವರು ಒಳ್ಳೆ ಕುಲದಲ್ಲಿ ಜನ್ಮವನ್ನ ಪಡೀತಾರೆ. अभी तुम नंबरवार पुरुषार्थ अनुसार गुलगुल बन रहे हो, आत्मा ही बनती है ना. ಈಗ ತಾವು ನಂಬರ್ವಾರ್ ಪುರುಷಾರ್ಥ ಅನುಸಾರ ಸುಂದರವಾದ ಹೂಗಳಾಗ್ತಿದೆ, ಆತ್ಮನೇ ಆಗತ್ತಲ್ಲ. अभी तुम्हारी आत्मा अच्छे कर्म सीख रही है, आत्मा ही अच्छे व बुरे संस्कार ले जाती. ಈಗ ನಿಮ್ಮ ಆತ್ಮ ಒಳ್ಳೆ ಕರ್ಮವನ್ನ ಕಲಿತಾ ಇದೆ. ಆತ್ಮನೇ ಒಳ್ಳೆಯದು ಮತ್ತೆ ಕೆಟ್ಟ ಸಂಸ್ಕಾರವನ್ನ ತಗೊಂಡೋಗುತ್ತೆ. अभी तुम गुलगुल फूल बन अच्छे घर में जन्म लेते रहेंगे. यहाँ जो अच्छा पुरुषार्थ करते हैं
तो जरूर अच्छे कुल में जन्म लेते होंगे। ಈಗ ನೀವು ಸುಂದರವಾದ ಹೂಗಳಾಗಿ ಒಳ್ಳೆ ಮನೆಯಲ್ಲಿ ಜನ್ಮವನ್ನ ಪಡೀತೀರಿ. ಇಲ್ಲಿ ಯಾರು ಒಳ್ಳೆ ಪುರುಷಾರ್ಥವನ್ನ ಮಾಡ್ತಾರೆ ಅವರು ಒಳ್ಳೆ ಮನೆಯಲ್ಲಿ ಜನ್ಮವನ್ನ ಪಡೀತಾರೆ. ನಂಬರ್ ವಾರ್ ತೋ ಹೈ, ಜೈಸೆ ಜೈಸೆ ಕರ್ಮ ಕರ್ತೆ ಹೈ ಐಸಾ ಜನ್ಮ ಲೇತೆ ಹೈ. ನಂಬರ್ ವಾರ್ ಅಂತೂ ಇದ್ದೇ ಇದೆ. ಯಾವ ರೀತಿ ಕರ್ಮವನ್ನ ಮಾಡ್ತೀರಾ ಅದೇ ರೀತಿ ಜನ್ಮವನ್ನ ಪಡೀತಾರೆ. जब पूरा कर्म करने वाले बिल्कुल खत्म हो जाते फिर स्वर्ग स्थापन हो जाएगा. छठा छूट होता है, तमो प्रधान जो भी है वह सब खत्म हो जाए. ಯಾವಾಗ ಕೆಟ್ಟ ಕರ್ಮ ಮಾಡುವವರು ಬಿಲ್ಕುಲ್ ಸಮಾಪ್ತಿ ಆಗ್ಬಿಡುತ್ತಾರೆ ಆಗ ಸ್ವರ್ಗದ ಸ್ಥಾಪನೆ ಆಗತ್ತೆ, ಎಲ್ಲದರಿಂದ ಮುಕ್ತ ಆಗತ್ತೆ, ತಮೋ ಪ್ರಧಾನ ಸಮಾಪ್ತಿ ಆಗ್ಬಿಡತ್ತೆ. फिर नए देवताओं का आना शुरू होता. जब भ्रष्टाचारी सब खत्म हो जाते तब श्री कृष्ण का जन्म होता. तब तक अदली बदली सदली होती रहे. ಮತ್ತೆ ಹೊಸ ದೇವತೆಗಳು ಆಗಮನ ಆಗೋದಕ್ಕೆ ಆರಂಭ ಆಗುತ್ತೆ. ಯಾವಾಗ ಭ್ರಷ್ಟಾಚಾರಿ ಸಮಾಪ್ತಿ ಆಗ್ಬಿಡತ್ತೆ ಆಗ ಶ್ರೀಕೃಷ್ಣನ ಜನ್ಮ ಆಗತ್ತೆ. ಅಲ್ಲಿವರೆಗೂ ಆ ಕಡೆ ಈ ಕಡೆ ಆಗ್ತಾನೇ ಇರುತ್ತೆ. जब कोई चीची नहीं रहेगा तब श्री कृष्ण आएगा. तब तक तुम आते जाते रहेंगे. ಎಲ್ಲಿವರೆಗೂ ಕೊಳಕು ಇರೋದಿಲ್ವೋ ಆವಾಗ ಶ್ರೀಕೃಷ್ಣ ಬರ್ತಾರೆ. ಅಲ್ಲಿವರೆಗೂ ತಾವು ಬರೋದು ಹೋಗೋದು ಮಾಡ್ತಾನೇ ಇರ್ತೀರಾ. श्री कृष्ण को रिसीव करने वाले माँ बाप भी पहले से चाहिए, फिर सब अच्छे रहेंगे. ಶ್ರೀಕೃಷ್ಣನನ್ನ ಸ್ವಾಗತ ಮಾಡುವಂತಹ ತಂದೆ ತಾಯಿನೂ ಬೇಕಲ್ಲ, ಮತ್ತೆ ಎಲ್ಲರೂ ಒಳ್ಳೆಯವರಿರ್ತಾರೆ. ಬಾಕಿ ಚಲೆ ಜಾಯಂಗೆ ತभी उनको स्वर्ग कहा जाएगा. तुम श्री कृष्ण को रिसीव करने वाले रहे. ಮಿಕ್ಕಿದವರೆಲ್ಲ ಹೊರಟೋಗ್ಬಿಡ್ತಾರೆ, ಆವಾಗ ಅದಕ್ಕೆ ಸ್ವರ್ಗ ಅಂತೀವಿ. ಶ್ರೀಕೃಷ್ಣನನ್ನ ತಾವು ಆಗಮನ ಮಾಡ್ಕೊಂತೀರಾ. ಬಲ್ ತುಮಾರಾ ಚೀಚಿ ಜನ್ಮ ಹೋಂಗಾ ಕ್ಯೂಂಕಿ ರಾವಣ ರಾಜ್ಯ ಹೈ. ಶುದ್ಧ ಜನ್ಮ ತೋ ಹೋನಾ ಸಕೆ. ಬಲೆ ತಮ್ದು ಕೊಳಕಿನ ಜನ್ಮನೇ ಆಗಿರಬಹುದು, ಯಾಕೆಂದರೆ ರಾವಣ ರಾಜ್ಯ ಆಗಿದೆ. ಶುದ್ಧ ಜನ್ಮ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ. ಗುಲ್ಗುಲ್ ಪವಿತ್ರ ಜನ್ಮ श्री कृष्ण का ही पहले होता. उनके बाद नई दुनिया स्वर्ग वैकुंठ कहा जाता. ಸುಂದರವಾದ ಪುಷ್ಪಗಳ ಸಮಾನ ಪವಿತ್ರ ಜನ್ಮ ಶ್ರೀಕೃಷ್ಣಂದು ಮೊಟ್ಟ ಮೊದಲು ಇರುತ್ತೆ. ಅದರ ನಂತರ ಹೊಸ ಪ್ರಪಂಚ ವೈಕುಂಠ ಅಂತ ಹೇಳಲಾಗುತ್ತೆ. श्रीकृष्ण बिल्कुल गुलगुल नई दुनिया में आएंगे. रावण संप्रदाय बिल्कुल खत्म हो जाए. ಶ್ರೀಕೃಷ್ಣ ಬಿಲ್ಕುಲ್ ಸುಂದರವಾದ ಹೊಸ ಪ್ರಪಂಚದಲ್ಲಿ ಬರ್ತಾರೆ. ರಾವಣ ರಾಜ್ಯ ಬಿಲ್ಕುಲ್ ಸಮಾಪ್ತಿ ಆಗುತ್ತೆ. श्री कृष्ण का नाम उनके माँ बाप से भी बहुत बाला है. श्री कृष्ण के माँ बाप का नाम इतना बाला नहीं. ಶ್ರೀಕೃಷ್ಣನ ಹೆಸರು ಅವರ ತಂದೆ ತಾಯಿಗಿಂತಲೂ ಉತ್ತಮವಾಗಿರುತ್ತೆ. ಶ್ರೀಕೃಷ್ಣನ ತಂದೆ ತಾಯಿಯ ಹೆಸರು ಅಷ್ಟು ಉನ್ನತ ಇರುವುದಿಲ್ಲ. श्रीकृष्ण से पहले जन्म जिसका जन्म होता तो योग बल से जन्म नहीं कहेंगे. ऐसे नहीं, श्रीकृष्ण के माँ बाप ने योग बल से जन्म लिया नहीं. ಶ್ರೀಕೃಷ್ಣನ ಮೊದಲು ಯಾರೆಲ್ಲ ಜನ್ಮವನ್ನ ಪಡೀತಾರೆ ಅವರಿಗೆ ಯೋಗ ಬಲದ ಜನ್ಮ ಅಂತ ಹೇಳಕ್ಕಾಗಲ್ಲ. ಆ ರೀತಿನೂ ಅಲ್ಲ, ಶ್ರೀಕೃಷ್ಣನ ತಂದೆ ತಾಯಿ ಯೋಗ ಬಲದಿಂದ ಜನ್ಮವನ್ನ ಪಡೀತಾರೆ ಇಲ್ಲ. अगर ऐसा होता तो उनका भी नाम बाला होता. तो सिद्ध होता उनके माँ बाप ने इतना पुरुषार्थ नहीं किया जितना श्री कृष्ण ने किया. ಆಗಿರೋದಾಗಿದ್ರೆ ಅವರ ಹೆಸರು ಬಹಳ ಉತ್ತಮ ಆಗಿರಬೇಕಾಗಿತ್ತು. ಇದರಿಂದ ಸ್ಪಷ್ಟ ಆಗತ್ತೆ ಅವರ ತಂದೆ ತಾಯಿ ಅಷ್ಟೊಂದು ಪುರುಷಾರ್ಥ ಮಾಡಿಲ್ಲ ಎಷ್ಟು ಶ್ರೀಕೃಷ್ಣ ಮಾಡ್ತಾರೆ. ये सब बातें आगे चल तुम समझ जाएंगे. पूरी कर्मातीत अवस्था वाले राधा कृष्ण ही है, वही सद्गति में आते. ಈ ಎಲ್ಲಾ ವಿಷಯಗಳು ಮುಂದೆ ಹೋಗ್ತಾ ನಿಮಗೂ ಅರ್ಥ ಆಗುತ್ತೆ. ಪೂರ್ತಿ ಕರ್ಮಾತೀತ ಸ್ಥಿತಿ ಉಳ್ಳವರು ರಾಧಾ ಕೃಷ್ಣರಾಗಿದ್ದಾರೆ. ಅವರೇ ಸದ್ಗತಿಯನ್ನ ಪ್ರಾಪ್ತಿ ಮಾಡ್ಕೊಂತಾರೆ. पाप आत्मा ये सब खत्म हो जाती तब उनका जन्म होता. फिर कहेंगे पावन दुनिया, इसलिए श्री कृष्ण का नाम बाला है, माँ बाप का इतना नहीं.
ಪಾಪಾತ್ಮಗಳೆಲ್ಲ ಸಮಾಪ್ತಿ ಆಗ್ಬಿಡ್ತಾರೆ. ಆಗ ಅವರ ಜನ್ಮ ಆಗತ್ತೆ. ಅದಕ್ಕೆ ಹೇಳ್ತಾರೆ ಪಾವನ ಪ್ರಪಂಚ. ಅದಕ್ಕಾಗಿ ಕೃಷ್ಣನ ಹೆಸರು ಉನ್ನತ ಆಗಿದೆ, ತಂದೆ ತಾಯಿದಲ್ಲ. ಆಗೆ ಚಲ್ ತುಮಕೋ ಬಹುತ್ ಸಾಕ್ಷಾತ್ಕಾರ ಹೋಂಗೆ, ಟೈಮ್ ತೋ ಪಡಾ ಹೇನು. ಇನ್ನು ಮುಂದೆ ಹೋಗ್ತಾ ತಮಗೂ ಬಹಳಷ್ಟು ಸಾಕ್ಷಾತ್ಕಾರ ಆಗತ್ತೆ. ಈಗಂತೂ ಸಮಯ ಇದೆ ಅಲ್ಲ. तुम किसको भी समझा सकते हो हम ये बनने के लिए पढ़ रहे हैं, विश्व में इनका राज्य कब स्थापन हो रहा है. ನೀವು ಯಾರಿಗೆ ಬೇಕಾದ್ರೂ ತಿಳಿಸಬಹುದಾಗಿದೆ, ನಾವು ಈ ರೀತಿ ಓದ್ತಾ ಇದ್ದೀವಿ, ವಿಶ್ವದಲ್ಲಿ ಇವರ ರಾಜ್ಯ ಈಗ ಸ್ಥಾಪನೆ ಆಗ್ತಾ ಇದೆ. हमारे लिए तो नई दुनिया चाहिए, अभी तुमको दैवी संप्रदाय नहीं कहे. ನಮಗೋಸ್ಕರ ಹೊಸ ಪ್ರಪಂಚ ಬೇಕು, ಈಗ ನಮಗೆ ದೈವಿ ಸಂಪ್ರದಾಯ ಅಂತ ಹೇಳಕ್ಕೆ ಸಾಧ್ಯ ಇದೆ. तुम हो ब्राह्मण संप्रदाय, देवता बनने वाले हो ना. ತಾವಂತೂ ಬ್ರಾಹ್ಮಣ ಸಂಪ್ರದಾಯ ಆಗಿದ್ದೀರ, ದೇವತೆ ಆಗುವವರಾಗಿದ್ದೀರಲ್ಲ. दैवी संप्रदाय बन जाएंगे, फिर तुम्हारी आत्मा और शरीर दोनों स्वच्छ हो जाएंगी. अभी तुम संगम युगी पुरुषोत्तम बनने वाले. ದೈವಿ ಸಂಪ್ರದಾಯದವರ ಆದಾಗ ನಿಮ್ಮ ಆತ್ಮ ದೇಹ ಎರಡೂ ಸ್ವಚ್ಛ ಆಗ್ಬಿಡತ್ತೆ. ಈಗಂತೂ ಸಂಗಮ ಯುಗಿ ಬ್ರಾಹ್ಮಣರಾಗ್ತಾ ಇದ್ದೀರಿ. ये सारी मेहनत की बात है, याद से विकर्ಮ जीत बने. ಇದೆಲ್ಲ ಶ್ರಮದ ಮಾತು, ನೆನಪಿನಿಂದ ವಿಕರ್ಮಗಳು ವಿನಾಶ ಆಗುತ್ತೆ. तुम खुद कहते हो याद घड़ी घड़ी भूल जाती, बाबा पिकनिक पर बैठते हैं तो बाबा को क्या रहता, हम याद में नहीं रहेंगे तो बाबा क्या कहेंगे, इसलिए बाबा कहते तुम याद में बैठ पिकनिक करो. ತಾವು ಸ್ವಯಂ ಅಂತಿರ ನೆನಪು ಗಡಿ ಗಡಿ ಮರ್ತೋಗುತ್ತೆ. ಬಾಬಾ ಪಿಕ್ನಿಕ್ ಅಲ್ಲಿ ಕುತ್ಕೊಂಡಾಗ ಬಾಬನಿಗೆ ಆಲೋಚನೆ ಇರುತ್ತೆ, ನಾವು ನೆನಪು ಮಾಡಿಲ್ಲ ಅಂದ್ರೆ ತಂದೆ ಏನಂತಾರೆ, ಅದಕ್ಕೋಸ್ಕರ ತಂದೆಯ ನೆನಪಿನಲ್ಲಿ ಕುತ್ಕೊಂಡು ಪಿಕ್ನಿಕ್ ಮಾಡಿ. कर्म करते माशु को याद करो तो विकर विनाश होंगे, इसमें मेहनत. ಕರ್ಮವನ್ನ ಮಾಡ್ತಾ ಪ್ರಿಯತಮನನ್ನ ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗತ್ತೆ, ಇದರಲ್ಲಿ ಶ್ರಮ ಇದೆ. याद से आत्मा पवित्र होगी, अविनाशी ज्ञान धन भी जमा हो. ನೆನಪಿನಿಂದ ಆತ್ಮನು ಪವಿತ್ರ ಆಗತ್ತೆ, अविनाशी ज्ञान धननु जमा ಆಗತ್ತೆ. फिर अगर अपवित्र बन जाते तो सारा ज्ञान बह जाता, पवित्र ही मुख्य है. ಅಪವಿತ್ರರಾಗ್ಬಿಟ್ರೆ ಎಲ್ಲಾ ಜ್ಞಾನ ಹರಿದೋಗ್ಬಿಡುತ್ತೆ, ಪವಿತ್ರತೆನೇ ಮುಖ್ಯ ಆಗಿದೆ. बात तो अच्छी अच्छी बातें समझाते, ये सृष्टि के आदि मध्य अंत का ज्ञान कोई में है नहीं. ತಂದೆ ಅಂತೂ ಒಳ್ಳೊಳ್ಳೆ ಮಾತುಗಳನ್ನೇ ತಿಳಿಸ್ತಾರೆ, ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಜ್ಞಾನ ಮತ್ಯಾರಲ್ಲೂ ಇಲ್ಲ. ಆ जो भी सत्संग आदि वो सब भक्ति मार्गಕ್ಕೆ. ಏನೆಲ್ಲ ಸತ್ಸಂಗ ಇದೆ ಅವೆಲ್ಲ ಭಕ್ತಿ ಮಾರ್ಗ ಆಗಿದೆ. बाबा ने समझाया भक्ति विस्तार में प्रवृत्ति मार्ग वालों की करनी चाहिए, तुम्हारे में तो कितनी ताकत रहती है. ಬಾಬಾ ತಿಳಿಸಿದ್ರು, ಭಕ್ತಿ ಮಾರ್ಗ ವಿಸ್ತಾರ, ವಾಸ್ತವದಲ್ಲಿ ಪ್ರವೃತ್ತಿ ಮಾರ್ಗದವರೇ ಅದನ್ನೇ ಮಾಡಬೇಕು. ನಿಮ್ಮದಂತೂ ಎಷ್ಟು ತಾಕತ್ತಿತ್ತಲ್ಲ. घर बैठे तुमको सुख मिल जाता, सर्वशक्तिवान बाबा से तुम इतनी ताकत लेते. ಮನೆಯಲ್ಲಿದ್ದಂಗೆ ತಮಗೆ ಸುಖ ಸಿಗ್ಬಿಡತ್ತೆ, ಸರ್ವಶಕ್ತಿವಂತ ತಂದೆಯಿಂದ ಅಷ್ಟೊಂದು ಶಕ್ತಿ ಸಿಗತ್ತೆ. सन्यासियों में भी पहले ताकत थी, जंगलों में रहते थे, अभी तो कितने बड़े बड़े फ्लैट्स बनाते रहते, अभी वो ताकत नहीं. ಸನ್ಯಾಸಿಗಳಲ್ಲೂ ಮೊದಲು ತಾಕತ್ತಿತ್ತು, ಕಾಡಲ್ಲಿ ಇರ್ತಿದ್ರು, ಈಗ ದೊಡ್ಡ ದೊಡ್ಡ ಫ್ಲಾಟ್ಸ್ ಮಾಡ್ಕೊಂಡಿರ್ತಾರೆ, ಈಗಂತೂ ಆ ತಾಕತ್ತಿಲ್ಲ. जैसे तुम्हारे में भी पहले सुख की ताकत रहती, फिर गुम हो जाती, उनमें भी पहले शांति की ताकत थी, अब वो ताकत नहीं रहती. ಯಾವ ರೀತಿ ತಮ್ಮಲ್ಲಿ ಮೊದಲು ಸುಖದ ಶಕ್ತಿ ಇರುತ್ತೆ ಮತ್ತೆ ಮರೆಯಾಗ್ಬಿಡತ್ತೆ, ಅದೇ ರೀತಿ ಮೊದಲು ಅವರಲ್ಲಿ ಶಾಂತಿಯ ತಾಕತ್ತಿತ್ತು, ಈಗ ಆ ಶಕ್ತಿ ಇಲ್ಲ. आगे तो सच कहते थे कि रचयिता और रचना को हम नहीं जानते, अभी तो अपने को भगवान शिवोहम कह बैठ गए. ಮೊದಲಂತೂ ಸತ್ಯವನ್ನು ನುಡಿತಿದ್ರು, ರಚಯಿತ ಮತ್ತು ರಚನೆಯನ್ನ ನಾವು ತಿಳ್ಕೊಂಡಿಲ್ಲ ಅಂತ.
ಈಗಂತೂ ಸ್ವಯಂವನ್ನೇ ಭಗವಂತ ಶಿವೋಹಂ ಅಂತ ಹೇಳಿ ಕುತ್ಕೊಂಡಿದ್ದಾರೆ. बाबा समझाते इस समय सारा जाट तमो प्रधान है, इसलिए सभी का उद्धार करने में आता. ಬಾಬಾ ತಿಳಿಸಿದರೆ ಈ ಸಮಯದಲ್ಲಿ ಇಡೀ ವೃಕ್ಷ ತಮೋ ಪ್ರಧಾನ ಆಗಿದೆ, ಅದಕ್ಕೆ ಅವರ ಉದ್ಧಾರವನ್ನ ಮಾಡೋದಕ್ಕೆ ನಾನು ಬಂದಿದ್ದೀನಿ. ये दुनिया ही बदलनी है, सब आत्माएं वापस चली जाए. ಈ ಪ್ರಪಂಚನೇ ಪರಿವರ್ತನೆ ಆಗಬೇಕು, ಎಲ್ಲಾ ಆತ್ಮಗಳು ವಾಪಸ್ ಹೋಗ್ತವೆ. एक भी नहीं जिसको यह पता हो कि हमारी आत्मा में अविनाशी पार्ट भरा है, जो फिर से रिपीट करेंगे. ಒಬ್ಬರಿಗೂ ಈ ಅರಿವಿಲ್ಲ, ನಮ್ಮ ಆತ್ಮ ಅವಿನಾಶಿ ಪಾತ್ರವನ್ನ ಏನು ಸಿಕ್ಕಿದೆ ಅದನ್ನ ಪುನರಾವರ್ತನೆ ಮಾಡುತ್ತೆ. आत्मा इतनी छोटी है, इसमें अविनाशी पार्ट भरा है, जो कभी विनाश नहीं होती. इसमें बुद्धि बड़ी अच्छी पवित्र है. ಆತ್ಮ ಎಷ್ಟು ಸಣ್ಣದಾಗಿದೆ, ಅದರಲ್ಲಿ ಅವಿನಾಶಿ ಪಾಠ ತುಂಬಿದೆ, ಅದು ಎಂದು ವಿನಾಶ ಆಗೋದೇ ಇಲ್ಲ. ಇದರಲ್ಲಿ ಬುದ್ಧಿ ತುಂಬಾ ಚೆನ್ನಾಗಿರಬೇಕು, ಪವಿತ್ರವಾಗಿರಬೇಕು. ये सब होंगे तब याद की यात्रा में मस्त रहेंगे, मेहनत सिवाय पद थोड़े ही मिलेगा. इसलिए गाया जाता चके तो चके, कहा ऊंचते ऊंच राजाओं का राजा, डबल सिरताज कहा प्रजा. ಇದೆಲ್ಲ ನೆನಪಿನ ಯಾತ್ರೆಯಲ್ಲಿ ಇದ್ದಾಗ, ಅಂದ್ರೆ ನಿಮಗ್ನರಾಗಿದ್ದಾಗ ಸಾಧ್ಯ. ಶ್ರಮ ಇಲ್ಲದೆ ಪದವಿ ಹಂಗೆ ಸಿಗತ್ತಾ? ಅದಕ್ಕೆ ಗಾಯನ ಇದೆಯಲ್ಲ, ಹತ್ತಿದ್ರೆ ಮೇಲೆ ಬಿದ್ರೆ ಚೂರ್ ಚೂರ್ ಅಂತ. ಅಂದ್ರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠರು, ರಾಜರಿಗಿಂತಲೂ ರಾಜರು ಡಬಲ್ ಕಿರೀಟದಾರಿಯಲ್ಲಿ ಎಲ್ಲಿ ಪ್ರಜೆಗಳು. ಪಡಾನೆ ವಾಲಾ ತೋ ಏಕ್ ಹಿ ಹೈ, ಇಸ್ಮೇ ಸಮಜ್ ಬಡಿ ಅಚ್ಚಿ ಚಾಯ್. ಓದಿಸುವಂತವರು ಒಬ್ಬರೇ, ಆದರೆ ಇದರಲ್ಲಿ ತಿಳುವಳಿಕೆ ಬಹಳ ಚೆನ್ನಾಗಿರಬೇಕು. ಬಾಬಾ ಬಾರ್ ಬಾರ್ ಸಮझाते, याद की यात्रा मुख्य है, मैं तुमको पढ़ाकर विश्व का मालिक बना. ತಂದೆ ಮತ್ತೆ ಮತ್ತೆ ತಿಳಿಸಿದರೆ ನೆನಪಿನ ಯಾತ್ರೆನೇ ಮುಖ್ಯ, ನಾನು ನಿಮಗೆ ಓದಿಸಿ ವಿಶ್ವದ ಮಾಲೀಕನಾಗಿ ಮಾಡ್ತೀನಿ. तो टीचर गुरु भी होगा, बाप तो है ही, टीचरों का टीचर बापों का बाप. ಟೀಚರ್ ಗುರುನೇ ಇರ್ತಾರಲ್ಲ, ತಂದೆ ಆಗಿದ್ದರೆ ಟೀಚರಿಗೂ ಟೀಚರು, ತಂದೆಗೂ ತಂದೆ. ये तो तुम बच्चे जानते, हमारा बाबा बहुत प्यारा, ऐसे बाबा को तो बहुत याद करना है, पढ़ना भी पूरा है. ಇದಂತೂ ಮಕ್ಕಳಿಗೆ ಗೊತ್ತಿದೆ, ಬಾಬಾ ನಮಗೆ ಬಹಳ ಪ್ರಿಯ ಆಗಿದ್ದಾರೆ, ಇಂತಹ ಅವರನ್ನ ಬಹಳ ನೆನಪು ಮಾಡಬೇಕು, ಪೂರ್ತಿ ಓದಬೇಕು. बाबा को याद नहीं करेंगे तो पाप नष्ट नहीं होंगे, बाप सभी आत्माओं को साथ ले जाते. ತಂದೆಯನ್ನ ನೆನಪು ಮಾಡಿಲ್ಲ ಅಂದ್ರೆ ಪಾಪ ನಷ್ಟ ಆಗೋದಿಲ್ಲ, ತಂದೆ ಎಲ್ಲಾ ಆತ್ಮಗಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. बाकी शरीर सब खत्म हो जाएंगे, आत्माएं अपने अपने घर के सेक्शन में जाकर निवास करती. ಶರೀರಗಳೆಲ್ಲ ಸಮಾಪ್ತಿ ಆಗ್ತದೆ, ಆತ್ಮಗಳು ತಮ್ಮ ತಮ್ಮ ಧರ್ಮದ ಸೆಕ್ಷನ್ ನಲ್ಲಿ ಹೋಗಿ निवास ಮಾಡ್ತಾರೆ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ ಮುಖ್ಯ ಸಾರ ಮೊದಲನೇದು, बुद्धि को पवित्र बनाने के लिए याद की यात्रा में मस्त रहना. ಬುದ್ಧಿಯನ್ನ ಪವಿತ್ರವಾಗಿ ಮಾಡಿಕೊಳ್ಳೋಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲೇ ತಲ್ಲೀನರಾಗಿರಬೇಕು. कर्म करते हुए एक माशिक याद रहे तब ವಿಕರ್ಮಾಜೀತ್ ಬನೆಂಗೆ. ಕರ್ಮ ಮಾಡ್ತಿದ್ರು ಒಬ್ಬ ಪ್ರಿಯತಮನ ನೆನಪಿನಲ್ಲೇ ಇರಬೇಕು, ಆಗ ವಿಕರ್ಮಾಜೀತರಾಗ್ತೀವಿ. ಎರಡನೇದು, इस छोटे से युग में मनुष्य से देवता बनने की मेहनत कर. ಈ ಸಣ್ಣದಾದ ಯುಗದಲ್ಲಿ ಮನುಷ್ಯರಿಂದ ದೇವತೆಯಾಗುವ ಶ್ರಮ ಮಾಡಬೇಕು. अच्छे कर्म के अनुसार अच्छे संस्कारों को धारण कर अच्छे कुल में जाना. ಒಳ್ಳೆ ಕರ್ಮದ ಅನುಸಾರ ಒಳ್ಳೆ ಸಂಸ್ಕಾರಗಳನ್ನ ಧಾರಣೆ ಮಾಡಿ ಒಳ್ಳೆ ಕುಲದಲ್ಲಿ ಹೋಗಬೇಕಾಗಿದೆ. वरदान, अपने रूहानी टाइटल्स द्वारा
वायुमंडल को परिवर्तन करने की सेवा करने वाले सहज सफलता मूर्त ನಿಮ್ಮ ಆತ್ಮಿಕ ಟೈಟಲ್ ಮುಖಾಂತರ ವಾಯುಮಂಡಲವನ್ನ ಪರಿವರ್ತನೆ ಮಾಡುವ ಸೇವೆ ಮಾಡುವಂತವರು सहज सफलता मूर्त भव। जैसे साकार सृष्टि में जिस रंग की लाइट जलाते हो वही वातावरण हो जाता। ಯಾವ ರೀತಿ ಈ ಸಾಕಾರ ಸೃಷ್ಟಿಯಲ್ಲಿ ಯಾವ ಬಣ್ಣದ ಲೈಟ್ ಅನ್ನ ಬೆಳಗಿಸ್ತೀರಾ ಅದೇ ವಾತಾವರಣ ಆಗುತ್ತೆ। अगर हरी लाइट होती तो चारों ओर वही प्रकाश छा जाता। ಹಸಿರು ಬಣ್ಣದ ಲೈಟ್ ಅನ್ನ ಬೆಳಗಿಸಿದ್ರೆ ನಾಲ್ಕು ಕಡೆ ಅದೇ ಬಣ್ಣದ ಪ್ರಕಾಶ ಹರಡುತ್ತೆ। लाल लाइट जलाते हो तो याद का वायुमंडल बन जाता। ನೆನಪಿನ ಕೆಂಪು ಬಣ್ಣದ ಲೈಟ್ ಅನ್ನ ಬೆಳಗಿಸಿದಾಗ ನೆನಪಿನ ವಾತಾವರಣ ನಾಲ್ಕು ಕಡೆ ಹರಡುತ್ತೆ। जब स्थूल लाइट वायुमंडल को परिवर्तन कर देती है तो आप लाइट हाउस भी पवित्रता की लाइट, सुख की लाइट से वातावरण परिवर्तन करने की सेवा करो तो सफलता मूर्त बन जाए। ಯಾವಾಗ ಸ್ಥೂಲವಾದ ಲೈಟು ವಾತಾವರಣವನ್ನ ಪರಿವರ್ತನೆ ಮಾಡುತ್ತೆ ಅಂದ ಮೇಲೆ ತಾವಂತೂ ಲೈಟ್ ಹೌಸ್ ಪವಿತ್ರತೆಯ ಲೈಟ್, ಸುಖದ ಲೈಟ್ ವಾಯುಮಂಡಲದಲ್ಲಿ ಹರಡಿಸಿದಾಗ ವಾಯುಮಂಡಲ ಪರಿವರ್ತನೆಯಾಗಿ ಸೇವೆಯನ್ನ ಮಾಡುತ್ತೆ, ತಾವು ಸಫಲತಾ ಮೂರ್ತರಾಗ್ತೀರಾ। ಸ್ಥೂಲ ಲೈಟ್ ಆಂಖೋं से देखते रूहानी लाइट अनुभव से जानते। ಸ್ಥೂಲವಾದ ಲೈಟ್ ಅನ್ನ ಈ ನೇತ್ರಗಳಿಂದ ನೋಡ್ತೀವಿ, ಆತ್ಮೀಯ ಲೈಟ್ ಅನ್ನ ಅನುಭವದಿಂದ ಅರ್ಥ ಮಾಡ್ಕೊಂತೀವಿ। ಸ್ಲೋಗನ್ व्यर्थ बातों में समय और संकल्प गवाना ये भी अपवित्रता है। ವ್ಯರ್ಥ ಮಾತುಗಳಲ್ಲಿ ಸಮಯ ಸಂಕಲ್ಪವನ್ನ ಕಳೆಯೋದು ಇದು ಸಹ ಅಪವಿತ್ರತೆಯಾಗಿದೆ। ಅವ್ಯಕ್ತ ಇಶಾರೆ स्वयं और सर्व के प्रति मनसा द्वारा योग की शक्तियों का प्रयोग करो। ಸ್ವಯಂ ಮತ್ತೆ ಸರ್ವರ ಪ್ರತಿ ಮನಸ್ಸಿನ ಮುಖಾಂತರ ಯೋಗದ ಶಕ್ತಿಯ ಪ್ರಯೋಗವನ್ನ ಮಾಡಿ। कोई भी खजाना कम खर्चा करके अधिक प्राप्त कर लेना यही योग का प्रयोग है। ಯಾವುದೇ ಖಜಾನೆಯನ್ನ ಕಡಿಮೆ ಖರ್ಚು ಮಾಡಿ ಅಧಿಕ ಪ್ರಾಪ್ತಿಗಳನ್ನ ಪಡೆಯೋದು ಇದೇ ಯೋಗದ ಪ್ರಯೋಗ ಆಗಿದೆ। मेहनत कम सफलता ज्यादा इस विधि से प्रयोग करो। ಶ್ರಮ ಕಡಿಮೆ ಸಫಲತೆ ಜಾಸ್ತಿ ಈ ವಿಧಿಯಿಂದ ಪ್ರಯೋಗ ಮಾಡಿ। जैसे समय व संकल्प श्रेष्ठ खजाने हैं तो संकल्प कम से कम खर्चा हो लेकिन प्राप्ति ज्यादा। ಯಾವ ರೀತಿ ಸಮಯ ಮತ್ತೆ ಸಂಕಲ್ಪ ಶ್ರೇಷ್ಠ ಖಜಾನೆ ಆಗಿದೆ, ಸಂಕಲ್ಪ ಕಡಿಮೆಗಿಂತ ಕಡಿಮೆ ಖರ್ಚು ಮಾಡಿ ಆಗ ಪ್ರಾಪ್ತಿ ಜಾಸ್ತಿ ಆಗುತ್ತೆ। तो साधारण व्यक्ति 2-4 मिनट संकल्प चलाने के बाद, सोचने के बाद सफलता वो प्राप्त कर सकता है, वो आप 1-2 सेकंड में कर सकते हो। ಸಾಧಾರಣ ವ್ಯಕ್ತಿ 2-4 ನಿಮಿಷ ಸಂಕಲ್ಪವನ್ನ ನಡೆಸಿ ಯೋಚನೆ ಮಾಡಿದ ನಂತರ ಸಫಲತೆಯನ್ನ ಪ್ರಾಪ್ತಿ ಮಾಡ್ಕೊಂತಾನೆ, ತಾವು 2 ಅಥವಾ 1 ಸೆಕೆಂಡ್ ಅಲ್ಲಿ ಮಾಡ್ಕೋಬಹುದು। ಇಸ್ಕೋ कहते हैं कम खर्चा बाला नशी। ಇದಕ್ಕೆ ಹೇಳಲಾಗುತ್ತೆ ಕಡಿಮೆ ಖರ್ಚು ಅಧಿಕ ಹೆಸರು। खर्चा कम करो लेकिन प्राप्ति 100 गुना हो, इससे समय व संकल्प की जो बचत होगी वो औरों की सेवा में लगा सकेंगे, दान पुण्य कर सकेंगे, यही योग का प्रयोग है। ಕಡಿಮೆ ಖರ್ಚು ಮಾಡಿ ಆದರೆ ಪ್ರಾಪ್ತಿ 100ರಷ್ಟು ಇರುತ್ತೆ, ಇದರಿಂದ ಸಮಯ ಮತ್ತು ಸಂಕಲ್ಪದ ಉಳಿತಾಯ ಆಗುತ್ತೆ। ಅದನ್ನ ಇತರರ ಸೇವೆಯಲ್ಲಿ ತೊಡಗಿಸಿ ದಾನ ಪುಣ್ಯವನ್ನ ಮಾಡಿ, ಇದಕ್ಕೆ ಯೋಗದ ಪ್ರಯೋಗ ಅಂತ ಹೇಳಲಾಗುತ್ತೆ। ಓಂ ಶಾಂತಿ।